ಹೆಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ. ಇವತ್ತು ಬೆಳಗ್ಗೆ ಎದ್ಬಿಟ್ಟು ನನಗೆ ಹಳೆ ವಿಡಿಯೋ ಇನ್ನೂ ನಾನು ಅಪ್ಲೋಡೇ ಮಾಡಿಲ್ಲ, ಸರಿನಾ? ಹಾಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನನ್ನ ಹತ್ರ ಇಂಟರ್ನೆಟ್ ಇಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾನು 30 ಸರಿ ಹೇಳಿದ್ದೆ ನಿಮಗೆ ಓಟ್ಸ್ನ ಇನ್ನೊಂದು ಸ್ವಲ್ಪ ಟೇಸ್ಟಿ ಮಾಡ್ಕೊಂಡು ತಿಂತೀನಿ ಅಂತ. ಏನಪ್ಪ ಓಟ್ಸ್ ಟೇಸ್ಟಿ ಮಾಡೋದು ಅಂತ ನಾನು ಇಂಟರ್ನೆಟ್ ಸರ್ಚ್ ಮಾಡಿದೆ. ಎಷ್ಟೊಂದು ಜನ ಪ್ರೋಟೀನ್ ಪೌಡ್ರು ಎಲ್ಲ ಹಾಕೊಂಡು ತಿಂತಾರೆ, ನನಗೆ ಅದೆಲ್ಲ ತೊಗೊಳಕ್ಕಾಗಲ್ಲ, ದುಡ್ಡು ಜಾಸ್ತಿ ಅದು. ಅದಕ್ಕೋಸ್ಕರ ನಾನು ಪೀನಟ್ ಬಟರ್ನ ಆರ್ಡರ್ ಮಾಡಿದ್ದೀನಿ. ಇಲ್ಲಿತ್ತು ಪೀನಟ್ ಬಟರು, ಇಲ್ಲಿ ನಾನು ತೊಗೊಂಡೋಗಿ ನಾನು ಊರಲ್ಲಿ ಬಿಟ್ಬಿಟ್ಟೆ. ನಾನು ಜಾಸ್ತಿ ಯೂಸ್ ಮಾಡಲ್ಲ, ಜಾಸ್ತಿ ತಿನ್ನಲ್ಲ ಅಂದ್ಬಿಟ್ಟು. ಅವರು ಚೆನ್ನಾಗಿ ತಿಂತಾವೆ ಮನೆಯಲ್ಲಿ ಬ್ರೆಡ್ಡನ್ನು ಜಾಸ್ತಿ ಮಾಡಿಕೊಂಡು. ಅದಕ್ಕೋಸ್ಕರ ಇಲ್ಲಿ ಬ್ರೆಡ್ ತಂದರೆ ವೇಸ್ಟ್ ಆಗಿಬಿಡುತ್ತೆ, ಒಬ್ಬನೇ ಇರೋದಲ್ವ, ಅದಕ್ಕೆ ಇವಾಗ ನಾನು ಪೀನಟ್ ಬಟರ್ ಆರ್ಡರ್ ಮಾಡಿದ್ದೀನಿ. ಇವಾಗ ಡೈಲಿ ಒಂದೊಂದು ಸ್ಪೂನು ಹಾಕ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇವಾಗ ಆರ್ಡರ್ ಮಾಡಿದ್ದೀನಿ. ಇನ್ನೇನು ಬರುತ್ತೆ, ಬಂದ್ಬಿಟ್ಟು ತಿನ್ಬಿಟ್ಟು ಆಮೇಲೆ ಸಿಗೋಣ. ಇಲ್ಲ, ತಿನ್ಬೇಕು, ನಿಮ್ಗೆ ತೋರಿಸ್ಬೇಕಲ್ಲ ಹೆಂಗಾಗಿದೆ ಅಂತ ತೋರಿಸ್ತೀನಿ. ಪೀನಟ್ ಬಟರಲ್ಲಿ ಹಾಕಾದ್ಮೇಲೆ ಕ್ರೀಮಿ ಥರ ಆಗುತ್ತೆ, ಸಖತ್ತಾಗಿರುತ್ತೆ. ನೋಡೋಣ. A few moments later. ಓಕೆ ಗೈಸ್, ಇವಾಗ ಆರ್ಡರ್ ಬಂದಿದೆ, ತೋರಿಸ್ತೀನಿ. ಇವತ್ತು ಫಸ್ಟ್ ಟೈಮ್ ನಾನು ನಂದಿನಿದು ಗುಡ್ ಲೈಫ್ ಅನ್ನೋ ಹಾಲನ್ನ ಆರ್ಡರ್ ಮಾಡಿದ್ದೆ. ಯಾಕಂದರೆ ಫಸ್ಟ್ ಟೈಮು ಅದು ಡೈರೆಕ್ಟಾಗಿ ಕುಡಿಬೋದು ಅಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದೀನಿ. ಇವಾಗ ನಮ್ಮ ಪೀನಟ್ ಬಟರ್ದು ಮತ್ತು ಓಟ್ಸ್ದು ಎಲ್ಲ ಮಿಕ್ಸ್ ಮಾಡಿ ಟೇಸ್ಟಿಯಾಗಿ ಓಟ್ಸ್ ಮಾಡ್ಕೊಂಡು ತಿನ್ನೋಣ. ಪೂರ್ತಿ ಎಲ್ಲ ರೆಡಿ ಮಾಡ್ಬಿಟ್ಟು ನಿಮ್ಗೆ ಸಿಗ್ತೀನಿ. ನಂದಿನಿ ಗುಡ್ ಲೈಫು 1/2 ಲೀಟರ್ ಆರ್ಡರ್ ಮಾಡಿದ್ದೆ, ಅರ್ಧ ಲೀಟ್ರನ್ನ ಫಸ್ಟ್ ಟೈಮು ಕುಡಿತಾ ಇರೋದು. ಬನ್ನಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಇಲ್ಲೇ ಓಟ್ಸ್ ಎಲ್ಲ ಹಾಕ್ಬಿಟ್ಟು ಅವ್ರು ಮೆನ್ಷನ್ ಮಾಡಿದ್ದಾರೆ. ಬನ್ನಿ ಕುಡಿಯೋಣ. ಓಪನ್ ಮಾಡೋಣ, ಸ್ವಲ್ಪ ಓಪನ್ ಮಾಡಿ. ಓಪನ್ ಆಗಿದೆ, ಚಲೋ ಇತ್ತು. ಇವಾಗ ಫಸ್ಟ್ ಓಟ್ಸ್ ಬಿಡವಾ, ಇವಾಗ ಓಟ್ಸ್ನ ಓಪನ್ ಮಾಡೋಣ. ಸೊ ನಿಜವಾಗ್ಲೂ ಇಷ್ಟ ಚೆನ್ನಾಗಿದೆ. ಆಮೇಲೆ ಮತ್ತೆ ಹೆಂಗೆ ಕ್ಲೋಸ್ ಇವಾಗ ಹಾಲು ಹಾಕೋಣ. ಹಾಲು ಹಾಕಾದ್ಮೇಲೆ ಹಾಕೋಣ. ಜಾಸ್ತಿ ಹಾಕಬೇಡ, ನಿಮ್ಮ ಇವಾಗ ಹಾಕ್ತೀನಿ. ಇವಾಗ ಒಂಚೂರು ಕುಡಿಯೋಣ, ಚೆನ್ನಾಗಿರುತ್ತೆ ನೋಡೋಣ. ಸ್ವೀಟ್ ಬೇಡ, ಚೆನ್ನಾಗಿದೆ. ಶುಗರ್ ಹಾಕಲ್ಲ ಅನ್ಸುತ್ತೆ, ಅದು ಚೆನ್ನಾಗಿದೆ. ಶುಗರ್ ಇದೆ. ಇವಾಗ ಇಲ್ಲಾಗಿದೆ, ಇವಾಗ ನಾವು ಸ್ವಲ್ಪ ಓಪನ್ ಮಾಡೋಣ. ಗಮ್ಮತ್ತದೆ, ಸ್ವಲ್ಪ ನೀವು ಮಾಡಿದ್ದು ಗಮ್ಮ ಅದು. ಇವಾಗ ಒಂದು ಸ್ಪೂನ್ ತೊಗೊಂಡು ಒಂದು ಸ್ಪೂನು ಹಾಕ್ಬಿಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸಕ್ಕ ಟೇಸ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಎಲ್ಲ ಹಾಕೊಂಡಿದ್ದೀನಿ, ಸಕ್ಕ ಟೇಸ್ಟ್ ಆಗಿರುತ್ತೆ. ಎಲ್ಲ ಸೇರ್ಕೊಂಡು ಮಿಕ್ಸ್ ಮಾಡ್ತೀನಿ. ಗೈಸ್ ನೋಡ್ಬೋದು, ಸಖತ್ ಚಾಕ್ಲೇಟಿ ಫ್ಲೇವರ್ ಆಗಿಬಿಟ್ಟಿದೆ. ಅದು ಚಾಕ್ಲೇಟು, ಇದು ಚಾಕ್ಲೇಟು. ಆದರೆ ಕ್ರೀಮಿ ಥರ ಹಾಕಿಲ್ಲ, ಯಾಕಂದರೆ ಹಾಲು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ನಾನು, ಅದಕ್ಕೋಸ್ಕರ ಕ್ರೀಮಿ ಥರ ಆಗಿಲ್ಲ, ಸ್ವಲ್ಪ ಪಾಯಸ ಥರ ಆಗ್ಬಿಟ್ಟೈತೆ. ಆದರೂ ಪರವಾಗಿಲ್ಲ, ಇವತ್ತು ತಿನ್ನೋಣ ಬನ್ನಿ. ಫಸ್ಟ್ ಬೈಟು ಹೆಂಗಿರುತ್ತೆ ನೋಡೋಣ. ಫಸ್ಟ್ ಬೈಟು ಸಕ್ಕ ಚಾಕ್ಲೇಟಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ತಿಂತೀನಿ, ದೇವರೇ ಚೆನ್ನಾಗಿರಲಿ. ಹೆಂಗಿದೆ ಗೊತ್ತಾ? ಇದು ನ್ಯೂಟ್ರೆಲ್ಲ ಇದೆಯಲ್ಲ, ನ್ಯೂಟ್ರೆಲ್ಲದಲ್ಲಿ ಬಿಸ್ಕೆಟ್ ಮಾಡಿದ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ನ್ಯೂಟ್ರೆಲ್ಲ ಫ್ಲೇವರ್, ಫುಲ್ ನ್ಯೂಟ್ರೆಲ್ಲ ಫ್ಲೇವರು. ತಿನ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಸೂಪರ್ ಟೇಸ್ಟ್ ಆಗಿದೆ, ದಿನ ಟಿಫನ್ ನನಗೆ ಇದೆ. A few moments later. ಓಕೆ ಗೈಸ್, ಇವಾಗ ಟಿಫನ್ ಎಲ್ಲ ಮುಗಿಯಿತು. ಟಿಫನ್ ಎಲ್ಲ ಮುಗಿದಾದ್ಮೇಲೆ ನಿಮಗೆ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಹೇಳಬೇಕು ಅಂತ ನೋಡಿರ್ತೀನಿ. ನೋಡಿರ್ತೀರ ಆಗಲೇ. ಏನು ಅಂದರೆ, ನಮ್ಮೆಲ್ಲ ಲೈಫಲ್ಲೂ ಒಂದು ಬುಕ್ ಇರುತ್ತೆ, ಸರಿನಾ? ನಿಮ್ಮ ಲೈಫಲ್ಲೂ ಇರ್ಬೋದು, ನನ್ನ ಲೈಫಲ್ಲಂತೂ ಇದೆ, ಸರಿನಾ? ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿಲ್ಲ, ಆದರೆ ಈ ಬುಕ್ ನನಗೆ ತುಂಬ ಸ್ಪೆಷಲ್, ಸರಿನಾ? ಇದು ನನಗೆ
5th ಸ್ಟ್ಯಾಂಡರ್ಡಲ್ಲಿ, ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈ ಬುಕ್ ನಾನು ತಗೊಂಡಿದ್ದು. 5th ಸ್ಟ್ಯಾಂಡರ್ಡ್ ತಗೋಬೇಕಾದ್ರೆ ನೀವು ನೋಡ್ಬೋದು ಸ್ಟಿಕ್ಕರ್ಸು, ಮತ್ತೆ ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ ಗೊತ್ತಾಗಿರುತ್ತೆ, ಅವ್ರದ್ದು ಟೀಚರ್ಸ್ ಡೇಗೆ ಕೊಡ್ತಿದ್ರು ಈ ಸ್ಟಿಕ್ಕರ್ನ. ನಾವು ಇದನ್ನ ₹3 ಕೊಟ್ಟು ತಗೋಬೇಕಿತ್ತು ಸ್ಟಿಕ್ಕರ್ನ. ಅದು ಕನ್ಫರ್ಮ್, ಅಲ್ಲಿ ಡೇಟು ಕೂಡ ಇದೆ ಇಲ್ಲಿ, 5/9/2016 ಅಲ್ಲಿರೋದು. ಸುಮಾರು ಒಂದು 8 ವರ್ಷದಿಂದ ತಗೊಂಡಿರೋ ಬುಕ್ಕು. ಈ ಬುಕ್ ನಂಗೆ ತುಂಬಾ ಸ್ಪೆಷಲ್. ಪ್ರೊಫೆಷನಲ್ ಮಾಡ್ತಾ ಇದ್ದೀನಿ ಅಂತ. ನಾನು ಈ ಬುಕ್ಕಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಎಲ್ಲರೂ ತುಂಬಾ ಜನ ಅವ್ರ ಲೈಫ್ ಸ್ಟೈಲ್ ಬರೆಯೋದಾಗಿರ್ಬೋದು, ಅವ್ರ ದಿನಚರಿ ಬರೆಯೋದಾಗಿರ್ಬೋದು, ಆ ತರ ತುಂಬಾ ಜನ ಮಾಡ್ತೀನಿ. ನಾನು ಒಂದ್ 2-3 ಬುಕ್ಕಲ್ಲಿ ಬರೆದಿದ್ದೀನಿ ನನ್ನ ಡೈಲಿ ಲೈಫ್ನ. ಅದು ನನ್ನ ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ನನ್ನ ಡೈಲಿ ಏನೇನಾಯ್ತು ಅಂತೆಲ್ಲ ಬರೆದಿದೆ. ಆದ್ರೆ ಇದು ಹಾಸ್ಟೆಲ್ ಹೋಗಿಂದ ಮುಂಚೆ 5ನೇ ಕ್ಲಾಸಲ್ಲಿ ತಗೊಂಡಿದ್ದು. ಅದಕ್ಕೋಸ್ಕರ ಈ ಬುಕ್ ಅಲ್ಲಿ ನಾನು ಏನಪ್ಪ ಮಾಡ್ತಿದ್ದೆ, ಇದು ಕನ್ನಡ ಕಾಪಿ ರೈಟಿಂಗ್ ಅಂತ ಬೇಕಾದ್ರೆ ನೀವು ನೋಡ್ಬೋದು ಸ್ಟಿಕ್ಕರ್ನ. ಕನ್ನಡ ಕಾಪಿ ರೈಟಿಂಗ್ ಬರೆಯೋಕೆ ಅಂತ ಈ ಬುಕ್ ನಾನು ತಗೊಂಡಿರೋದು. ಇವೆಲ್ಲ ಬರೀ ಕನ್ನಡ ಲೈನ್ಸೇ ಇರೋದು, ಸರಿನಾ? 2 ಲೈನ್ ಬುಕ್ ಬರುತ್ತಲ್ಲ, ಆ ಬುಕ್ ಇದು. 2 ಲೈನ್ ಬುಕ್ ಲೈನ್ ಇರೋದು. ಇದ್ರಲ್ಲಿ ನಾನು ಸ್ಟೋರೀಸ್ ಬರೆದಿದೆ, ಮತ್ತೆ ಈ ನಮ್ಗೆ ಕನ್ನಡ ಬುಕ್ ಅಲ್ಲಿ ಪದ್ಯಗಳಂತ ಬರ್ತೈತಲ್ಲ, ಪೊಯಮ್ನೆಲ್ಲ ನಾನು ಅದನ್ನ ಕನ್ವರ್ಟ್ ಮಾಡಿ ಬರೀತಿದೆ. ಆ ಪೊಯಮ್ ಏನಿತ್ತು ಒರಿಜಿನಲ್, ಆ ಒರಿಜಿನಲ್ ನ ಕನ್ವರ್ಟ್ ಮಾಡಿ ನನ್ನ ಸ್ಟೈಲ್ ಬರೀತಿದೆ ಪೊಯಮ್ನ. ಕ್ರೇಜಿ ಅನ್ಸುತ್ತೆ ಇವಾಗ ನಾನು ನೋಡ್ತಿದ್ರೆ. ತುಂಬಾ ಬರ್ದಿದ್ದೀನಿ, ಸರಿನಾ? ಬರೀ ಕನ್ನಡ ಬುಕ್ ತುಂಬಾ ಬರ್ದಿದ್ದೀನಿ ಒಂದೊಂದಾಗಿ. ಆಮೇಲೆ ಎಷ್ಟೊಂದು ನಾನು ಟೀಚರ್ ನನಗೆ ಹೇಳಿದ್ರು, 50 ಗಾದೆ 50 ಒಗಟು ಬರ್ಕೊಂಬ ಅಂತ. ಅದು ಬರ್ದಿದ್ದೀನಿ ನಾನು ಲಿಟ್ರಲಿ ಇದರಲ್ಲಿ. ಇದು ನನಗೆ ಒಂಥರ ಟ್ರೆಷರ್ ಇದ್ದಂಗೆ. ಆದ್ರೆ ಇದನ್ನ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ದೆ. ಯಾಕಪ್ಪ ಅಂದ್ರೆ, ನಾನು 5ನೇ ಕ್ಲಾಸಿಂದ ನಾನು ಸುಮಾರು ಒಂದು 6-7ನೇ ಕ್ಲಾಸ್ ಅಷ್ಟೊತ್ತಿಗೆ ನಮ್ಮ ಮನೇಲಿ ಫೋನ್ ಬಂತು. ಫೋನ್ ಇರಲಿಲ್ಲ, ನಾನು ಬುಕ್ ಇಟ್ಕೊಟ್ಟಿದ್ದೆ, ಸರಿನಾ? ಅದೇ ಫೋನ್ ಬಂದ್ಮೇಲೆ ಬುಕ್ ನ ಬಿಟ್ಬಿಟ್ಟೆ ನಾನು. ಇದು ಲಿಟ್ರಲಿ ನಾನೊಂದು 6-7ನೇ ಕ್ಲಾಸಲ್ಲೇನೋ ಈ ಬುಕ್ ನ ಬಿಟ್ಟಿದ್ದು. ನನಗೆ ಓದೋ ಸಿಕ್ಕಿದೆ ಈ ಬುಕ್. ಅಲ್ಲಿವರೆಗೂ ಎಲ್ಲೋಯ್ತು ಅಂತಾನೆ ಈ ಬುಕ್ ನನಗೆ ಗೊತ್ತಿರಲಿಲ್ಲ. ಅಷ್ಟು ಮಿಸ್ ಮಾಡ್ಕೊಂಡೆ ಅನ್ಸುತ್ತೆ ನಾನು. ಅದೇ ಫೋನ್ ಬಂದ್ಮೇಲೆ ಎಲ್ಲ ಬರೀ ಫೋನೇ ಪ್ರಪಂಚ ಆಗೋಯ್ತು. ಈ ಬುಕ್ ನ ನೋಡಿದಾಗೆಲ್ಲ ನನಗೆ ಸಖತ್ ಖುಷಿ ಆಗುತ್ತೆ, ಸರಿನಾ? ಎಷ್ಟು ಕ್ರೇಜಿಯಾಗಿ ಬರ್ದಿದ್ದೀನಿ ಅಂದ್ರೆ ನೀವು ನೆನ್ಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕ್ರೇಜಿಯಾಗಿ ಬರ್ದಿದ್ದೀನಿ. ಏನೇನೋ ಕಥೆಗಳು, ರೈತನ ಕಥೆ ಆಗಿರ್ಬೋದು. ಮತ್ತೆ ನನ್ 4 ಜನ ಫ್ರೆಂಡ್ಸ್ ಇದ್ರು ಸರಿ ನನಗೆ 5ನೇ ಕ್ಲಾಸಲ್ಲಿ. ಆ 4 ಜನ ಫ್ರೆಂಡ್ಸ್ ನ ಒಂದೊಂದು ಪ್ರಾಣಿಗೆ ಹೋಲಿಸಿ, ನನ್ನ ಸೇರಿಸಿ ಒಂದೊಂದು ಪ್ರಾಣಿಗೆ ಹೋಲಿಸಿ ಅವ್ರ ಬಗ್ಗೆ ಫುಲ್ ಕತೆ ಬರ್ದಿದ್ದೆ ನಾನು. ನಂಗೆ ಸಖತ್ ಖುಷಿ ಆಗುತ್ತೆ. ಬೇಜಾರಾದಾಗೆಲ್ಲ ನಾನು ಹೋಗ್ತಾ ಇರ್ತೀನಿ. ಆದ್ರೆ ಸಂಬಂಧ ಇಲ್ಲ, ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ, ಸರಿನಾ? ಅವಾಗೇನು ಚಿಕ್ಕ ವಯಸ್ಸಲ್ಲ, ಏನೋ ಅಷ್ಟು ಬುದ್ಧಿರ್ಲಿಲ್ಲ. ಏನೇನೋ ಒಂಥರ ಏನೋ ಸಿಮಿಲಾರಿಟೀಸ್ ಬರ್ಬೇಕು ಅಂತ ಏನೋ ಬರ್ಬಿಡೋದು. ಸಖತ್ ಖುಷಿ ಆಗುತ್ತೆ. ಆದ್ರೆ ಈ ಬುಕ್ಕಲ್ಲಿ ಅರ್ಧ ಬರ್ದಿದ್ದೀನಿ ಅಷ್ಟೇ, ಇನ್ನ ಅರ್ಧ ಬರ್ದಿಲ್ಲ, ಅರ್ಧ ಖಾಲಿ ಇದೆ, ಸರಿನಾ? ತೋರಿಸ್ತೀನಿ. ಎಲ್ಲ ಕಥೆಗಳು ನೋಡಿ, ಹಾಡು ಅಂತ ಇಷ್ಟೇ ಬರ್ದಿರೋದು. ಚಿಕ್ಕ ಪೊಯಮ್ಸು, ಏನೇನು ಪೊಯಮು ಅಲ್ಲ, ಅದು ಫಿಲಮ್ ಸಾಂಗ್ಸ್, ಮೂವಿ ಸಾಂಗ್ಸ್ ನ ಕನ್ವರ್ಟ್ ಮಾಡಿದೀನಿ ಎಲ್ಲ ನಾನು. ನೋಡಿ, ಇಲ್ಲೆಲ್ಲ ಖಾಲಿ ಪೇಜ್ ಇಷ್ಟೇ ಇರೋದು. ಇಲ್ಲಿಂದ ಹಾಫ್ ಬರ್ದಿದ್ದೀನಿ, ಅರ್ಧದ ಮೇಲೆ ಬರ್ದಿದ್ದೀನಿ, ಅರ್ಧ ಆದ್ಮೇಲೆ ಖಾಲಿ ಇದೆ. ಇಷ್ಟನ್ನ ಇನ್ಮೇಲೆ ಬರೀಬೇಕು ನಾನು, ನಿಜ ಬರೀತೀನಿ. ನಾನು ಈ ಬುಕ್ ನ ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ, ಸರಿನಾ? ಈ ಬುಕ್ ನ ಲಿಟ್ರಲಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಮತ್ತೆ ಈ ಬುಕ್ ಅಲ್ಲಿ ತುಂಬಾ ನಾನು ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದೀನಿ, ಸರಿನಾ? ನನ್ ನೋಡಿ ಈ ತರ ಸ್ಟಿಕ್ಕರ್ಸ್ ಎಲ್ಲ ಪ್ರಾಜೆಕ್ಟ್ ವರ್ಕ್ 5ನೇ ಕ್ಲಾಸಲ್ಲಿ ಮತ್ತೆ 6ನೇ ಕ್ಲಾಸಲ್ಲಿ ಅದ್ರ ಹಿಂದೆ ಎಲ್ಲ ನನಗೆ ಪ್ರಾಜೆಕ್ಟ್ ವರ್ಕ್ ಅಂದ್ರೆ ಸಖತ್ ಇಷ್ಟ, ಸರಿನಾ? ನಾನು ನೀಟಾಗಿ ಓದ್ತಿದ್ನೋ ಬರಿತಿದ್ನೋ ಗೊತ್ತಿಲ್ಲ, ಆವ್ರೇಜ್ ಆಗಿದ್ದೆ, ಸರಿನಾ? ನಾನು ಅಷ್ಟೊಂದು ಚೆನ್ನಾಗಿ ಓದ್ತಾನೂ ಇಲ್ಲ, ಚೆನ್ನಾಗಿ ಓದಲ್ಲ ಅಂತಾನೂ ಇಲ್ಲ, ಆವ್ರೇಜ್ ಅಷ್ಟಾಗಿದ್ದೆ. ನನಗೆ ಪ್ರಾಜೆಕ್ಟ್ ವರ್ಕ್ ಅಂದ್ರೆ ಸಖತ್ ಇಷ್ಟ, ಸರಿನಾ? ಅದೇನಾರಾಗಿ ಪ್ರಾಜೆಕ್ಟ್ ವರ್ಕ್ ಮಿಸ್ ಏನೇ ಹೇಳಲಿ, ಕ್ಲಾಸ್ ಟೀಚರ್ ಏನೇ ಹೇಳಲಿ, ಎಲ್ಲ ನಾನು ಮಾಡ್ತಿದ್ದೆ. ನಮ್ಮ 5ನೇ ಕ್ಲಾಸ್ ರೂಮ್ ಅಲ್ಲಿ, ಇವಾಗ 5ನೇ ಕ್ಲಾಸ್ ರೂಮ್ ಅಲ್ಲಿ ಒಳಗಡೆ ಬಂದ್ರೆ ಗೋಡೆ ತುಂಬಾ ನಂದೇ ಪ್ರಾಜೆಕ್ಟ್ಸ್, ಯಾರು ಮಾಡ್ತಾ ಇರಲ್ಲ, ನಂದೇ ಪ್ರಾಜೆಕ್ಟ್ಸ್. 5ನೇ ಕ್ಲಾಸ್ ರೂಮ್ ತುಂಬಾ ನಂದೇ ಪ್ರಾಜೆಕ್ಟ್ ಇತ್ತು. ಅಷ್ಟು ಏನಾಗಿ ಸುಮ್ನೆ ಫೆಸ್ಟಿವಲ್ಸ್ ಎಲ್ಲ ಪೋಸ್ಟರ್ ಹಾಕ್ಬಿಟ್ಟು ತರೋದು, ಆಮೇಲೆ ಹಬ್ಬಗಳು ತರೋದು, ಆಮೇಲೆ ಏನಾರಾಗ್ಲಿ ಕೆಲ್ಸಗಳದು, ಆಮೇಲೆ ಜಾಬ್ಸ್, ಏನೇನ್ ಜಾಬ್ಸ್ ಬರುತ್ತೆ ಅಂತ ಚಾಚು ಹೆವಿ ದುಡ್ಡು ಖರ್ಚು ಮಾಡ್ತಿದ್ದೆ. ಅಮ್ಮಂಗೆಲ್ಲ ತೊಂದರೆ ಕೊಟ್ಟು, ಅಪ್ಪ ಅಮ್ಮಂಗೆಲ್ಲ. ಮತ್ತೆ ಬೇಡದಿರೋದು ನನಗೇನೋ ಖುಷಿ ಸಿಗ್ತದೆ ಅದರಲ್ಲಿ. ಹೆವಿ ಪ್ರಾಜೆಕ್ಟ್ ವರ್ಕ್ಸು. ಮತ್ತೆ ಇವಾಗಲೂ ಅಷ್ಟೇ, 8th 9th 10th ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೆ ನಾನು.
ನನಗೆ ಅದೇನೋ ಈ ಸೈನ್ಸ್ದು ಡೇ ಬರುತ್ತಲ್ಲ, ಸೈನ್ಸ್ ವರ್ಲ್ಡ್ ಸೈನ್ಸ್ ಡೇ, ಅದರಲ್ಲಿ ಏನೋ ಒಂದು ತೋರಿಸ್ಬೇಕು ಅಂತ ಇಷ್ಟ ನನಗೆ. ಅದೇನೋ ಗೊತ್ತಿಲ್ಲ, ಆ ಥರ ಒಬ್ಬರಿಗೆ ಏನಂದರೆ ಇರುತ್ತಲ್ಲ ಆ ಥರ. ನನಗೆ ಆ ಥರ ಪ್ರಾಜೆಕ್ಟ್ ಅಂದರೆ ಸಕ್ಕದ ಇಷ್ಟ. ಅದೆಲ್ಲ ನಾನು ಈ ಮೊಬೈಲು ಅಂತ ಬಂದಾದ್ಮೇಲೆಲ್ಲ ಕೆಲವೊಂದು ವಿಷಯ ತಿಳ್ಕೊಂಡೆ, ಆದರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ. ನಾನು ನಿಜವಾಗ್ಲೂ ಲಿಟ್ರಲಿ ನಾನು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟೆ. ಅದಕ್ಕೋಸ್ಕರ ಅದನ್ನ ವಿಡಿಯೋ ಮಾಡ್ತಿರ್ಬೋದು, ಎಲ್ಲ ಮಾಡ್ತಿರ್ಬೋದು, ಮೊಬೈಲ್ಗೆ ಅಡಿಕ್ಟ್ ಆಗಬಾರ್ದು ಅಷ್ಟೊಂದು ನಾನು ಆಗ್ಬಿಟ್ಟಿದ್ದೀನಿ ಸರಿ. ಅದಕ್ಕೋಸ್ಕರ ಅದರಿಂದ ಹೊರಗಡೆ ಬರಬೇಕು ಅಂತ ಇವಾಗ ಮತ್ತೆ ಈ ಬುಕ್ನ ಕೈಗೆ ತಗೋತಾ ಇದ್ದೀನಿ. ಮತ್ತೆ ಈ ಬುಕ್ನ ಕಂಪ್ಲೀಟ್ ಮಾಡ್ತೀನಿ. ಇದಾದ್ಮೇಲೆ ಇನ್ನೊಂದು ಬುಕ್ ತಗೋತೀನಿ ಆ ಥರ ಸರಿನಾ. ಇದನ್ನ ಕಂಪ್ಲೀಟ್ ಮಾಡಲಿ ಬಿಡೋಲ್ಲ ನಾನು. ಇದರಲ್ಲೂ ಅಷ್ಟೇ, ನಾನು ಇವಾಗ ತಲೆಗಿರೋದಿಲ್ಲ ಏನೇನೋ ಇದೆ ಹಾಕ್ಬಿಡ್ತೀನಿ ಅಂತಲ್ಲ, ಸಿಂಪಲ್ ಆಗಿ ಓದಿದ್ರೆ ಖುಷಿ ಆಗಬೇಕು ಆ ಥರ ಇದನ್ನ ಮೆಮೊರಿ ಥರ ಇಟ್ಕೋಬೇಕು ಅಂತಿದ್ದೀನಿ. ಅಷ್ಟೇ ಸಿಕ್ಕಾಬಿಟ್ಟೆ ಹಾಳು ಮಾಡ್ಬಿಟ್ಟಿದ್ದೀನಿ. ಏನೇನೋ ಎಲ್ಲ ಕಡೆ ಮಡಗ್ಬಿಟ್ಟು ಬಿಸಾಕ್ಬಿಟ್ಟು ಸಿಕ್ಕಾಬಿಟ್ಟು ನೋಡಿದಲ್ಲ, ತುಂಬ ಹಾಳಾಗ್ಬಿಟ್ಟಿದೆ. ಇದನ್ನು ಸೇಫಾಗಿ ಇಟ್ಕೋಬೇಕು ಮತ್ತು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇಷ್ಟ ನನಗೆ. ಇಷ್ಟು ಹೇಳಬೇಕಿತ್ತು. ಮತ್ತು ಮೊಬೈಲ್ ಎಡಿಟ್ ಆಗಿಬಿಟ್ಟಿದ್ದೀನಿ ಅಂತ ವಿಡಿಯೋ ಮಾಡ್ತೀನಿ, ಎಲ್ಲ ಆಗ್ತೀನಿ ಅಂತ ಬಿಡ್ರಿ ಸರಿನಾ. ಮೊಬೈಲ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇರಬೇಕು, ಮತ್ತು ನನ್ನ ಕ್ರಿಯೇಟಿವಿಟಿ ಏನಿತ್ತು ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಈ ವಿಡಿಯೋದಲ್ಲಿ ತುಂಬ ಒಂಥರ ಏನೋ ಹೇಳಕ್ಕೋಗಿ ಇನ್ನೇನೋ ಮಾಡ್ಬಿಟ್ಟೆ ಸರಿ. ನಾನು ಈ ವಿಡಿಯೋನ ಒಂಥರ ನನಗೆ ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ಒಂಥರ ಇತ್ತು. ಆದರೆ ಈ ವಿಡಿಯೋ ನನಗೆ ತುಂಬ ಮೆಮೊರಿ ಆಗಿರುತ್ತೆ. ನಾನೆಲ್ಲ ವಿಡಿಯೋ ಮಾಡೋದು ಅಷ್ಟೇ, ನನಗೆ ಇಷ್ಟು ಲೈಕ್ ಬರಬೇಕು, ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಬೇಕು, ಪಟ 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 ಅಂತ ತಗೊಡ್ಬೇಕು ಅಂತಲೂ ಇಷ್ಟ. ಆದರೆ ಈ ವಿಡಿಯೋ ನಾನು ಲಿಟ್ರಲಿ ಏನಕ್ಕೆ ಗೊತ್ತಾ ಮಾಡ್ತಾ ಇರೋದು, ವ್ಲಾಗು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನು ನಾನು ಮುಂದೆ ನಾನು ದೊಡ್ಡವನಾದ್ಮೇಲೆ ನಾನು ತಾತ ಆಗ್ತೀನಲ್ಲ, ಆವಾಗ ನಾನು ಇದನ್ನ ಈ ವಿಡಿಯೋಸ್ನ ನೋಡಿದ್ರೆ ನನಗೆ ನಿಜ ಖುಷಿ ಪಡ್ಬೇಕು. ನನಗೆ ನೋಡಿ ಇವಾಗ ನಾನು ನೋಡಿ 5th ಸ್ಟ್ಯಾಂಡರ್ಡ್ ಬುಕ್ ಇವಾಗ ನೋಡಿದ್ರೆ ನಾನು ಇನ್ನೂ 19 ವರ್ಷ ಸರಿನಾ ನನಗೆ. ಇವಾಗ ನನಗೆ 5ನೇ ಕ್ಲಾಸ್ ಬುಕ್ ನೋಡೋದು ನನಗೆ ಸಖತ್ ಖುಷಿ ಆಗುತ್ತೆ. ಒಂದೊಂದು ಓದ್ತಾ ಇದ್ರೆ ನನಗೆ ಇರೋ ಥರ ಖುಷಿ ಸರಿನಾ, ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರ್ದಿದ್ದೆ ನಾನು ಅನಿಸುತ್ತೆ. ಆದರೆ ಇವಾಗ ಹೋದ್ರೆ ಚೆನ್ನಾಗಿಲ್ಲ, ಏನು ಹಿಂಗೆಲ್ಲ ಬರ್ದಿದ್ದೀನಿ ಅಂತ ಅನ್ಸುತ್ತೆ. ಆದರೆ ಆ ಟೈಮಲ್ಲಿ ಈ ಥರ ಸಖತ್ ಖುಷಿ ಕೊಡ್ತಿತ್ತು ನನಗೆ ಬರೆಯೋದು. ಅದನ್ನು ಕಂಟಿನ್ಯೂ ಮಾಡ್ತೀನಿ. ಮತ್ತು ಈ ವಿಡಿಯೋ ಹೇಳೋದಲ್ಲ, ನಾನು ವಿಡಿಯೋಸ್ ಎಲ್ಲ ಮಾಡ್ತಿರೋದು ನನ್ನ ಮೆಮೊರೀಸ್ಗೆ. ಎಷ್ಟೋ ಜನ ಹೇಳ್ಬೋದು ಇವ್ರು ನೋಡ್ತಾರೆ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹೋಗೋದು, ಅದಕ್ಕೆ ನಾನು ಜಾಸ್ತಿ ರೂಮಲ್ಲೇ ಮಾಡ್ತೀನಿ. ಅದಕ್ಕೋಸ್ಕರ ನನಗೂ ಸ್ವಲ್ಪ ಏನೋ ಮುಜುಗರ ಅದೆಲ್ಲ ಆಗುತ್ತೆ ಸರಿನಾ. ಇವಾಗ ಆದರೂ ನಾನು ಕಷ್ಟಪಡ್ತೀನಿ. ನನಗೆ ಫ್ಯೂಚರಲ್ಲಿ ಈ ವಿಡಿಯೋಸ್ನ ನೋಡೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಬೇಕು. ನಾನು ಈ ಥರ ಎಲ್ಲ ಮಾಡ್ತಿದ್ನ ಇವಾಗಲೂ ಅಷ್ಟೇ. ನನ್ನ ಹಳೆ ವಿಡಿಯೋಸ್ನ ನಾನು ಕೂತ್ಕೊಂಡು ನೋಡ್ತೀನಿ, ಹಿಂಗೆಲ್ಲ ಮಾಡಿದ್ನ ಅಂತ. ನಾನು ಅದು ಝೊಮ್ಯಾಟೋಗೆ ಸೇರ್ಕೊಂಡು 20 days ಬ್ಯಾಕ್ ಹೋಗಿದ್ನಲ್ಲ ಊರಿಗೆ, ನಿಮ್ಗೆ ವಿಡಿಯೋ ಸಿಗುತ್ತೆ ಅಲ್ಲೇ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೀವು. ಆ ವಿಡಿಯೋನ ನಾನು ಇವಾಗಲೂ ನಿಜ ನೋಡ್ಕೊಂಡು ಅಯ್ಯೋ ಎಷ್ಟು ಚೆನ್ನಾಗಿರ್ತಲ್ವ ಅವಾಗ, ಹಿಂಗೆ ಹೋಗಿದ್ದೆ ನಾನು, ಎಷ್ಟು ನನ್ನ ತಂಗಿಗೆಲ್ಲ ಖುಷಿ ಪಡಿಸ್ತೆ ಅಂತೆಲ್ಲ ನೋಡಿ ಖುಷಿ ಪಡ್ತಾ ಇರ್ತೀನಿ. ನಾನು ಹಳೆ ವಿಡಿಯೋಸ್ ಫಸ್ಟ್ ವಿಡಿಯೋಸಿಂದ ಹಿಡಿದು ಎಲ್ಲ ನೋಡ್ತಾ ಇರ್ತೀನಿ ನಾನು ಅವಾಗ. ಅದು ಖುಷಿ ಕೊಡುತ್ತೆ ನನಗೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋದು. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಬೇಕು, ದುಡ್ಡು ಮಾಡಬೇಕು ಪಡಪಡ ಅಂತ ದುಡ್ಡು ಮಾಡಂಗಿದ್ರೆ ನಾನು ಯಾವಾಗ ಬಿಡ್ತಾನೆ ಇರಲಿಲ್ಲ. ನನಗೆ ಬೇಜಾರಾದಾಗೆಲ್ಲ ಯೂಟ್ಯೂಬ್ ನಾನು ನಿಲ್ಲಿಸ್ಬಿಡ್ತೀನಿ, ಆಮೇಲೆ ಬೇಕಾದಾಗೆಲ್ಲ ಬರ್ತೀನಿ. ನನಗೆ ನಾನು ಯೂಟ್ಯೂಬರು ಬ್ಲಾಗರು ಆಗಬೇಕಾದ್ರೆ ಕನ್ಸಿಸ್ಟೆಂಟ್ ಆಗಿರಬೇಕು. ಪಟ 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 ಅಂತ ವಿಡಿಯೋ ಆಗ್ತಾನೇ ಇರಬೇಕು, ಪಟ ಅಂತ ಯಾವಾಗಲೂ ಆನ್ಲೈನಲ್ಲಿ ಜನರಿಗೆ ರೆಸ್ಪಾನ್ಸ್ ಮಾಡಬೇಕು. ಮತ್ತು ತುಂಬ ಚೆನ್ನಾಗಿ ಕೇಳಿದೆ ನನಗೆ ಕರ್ಗದ ವಿಡಿಯೋ ಮಾಡಿ ಅಂತ. ನಾನು ಮಾಡ್ಬೋದಿತ್ತು. ಮತ್ತು ಕರ್ಗದ ವಿಡಿಯೋನ ನನಗೆ ನೀವು ಯೂಟ್ಯೂಬ್ ಚಾನಲ್ ನಂದು ಹಿಸ್ಟ್ರಿ ತೆಗೆದು ನೋಡಿದ್ರೆ ಪಾಪ್ಯುಲರ್ ವಿಡಿಯೋ ಯಾವುದು ಅಂದರೆ ಕರ್ಗದ ವಿಡಿಯೋ. ಎಲ್ಲ ಟಾಪ್ 10 ಕರ್ಗದ ವಿಡಿಯೋನೇ ಇದೆ. ಅಷ್ಟು ಪಾಪ್ಯುಲರ್ ನನ್ನ ಚಾನಲಲ್ಲಿ ಕರ್ಗದ ವಿಡಿಯೋ, ರಾಮನಗರದ ಕರ್ಗದ ವಿಡಿಯೋ ಹಾಕಿದೆ. ಆದರೆ ನಾನು ಮಾಡಲ್ಲ. ಮತ್ತೆ ನನಗೆ ಅಂದರೆ ಮಾಡ್ತೀನಿ, ಅಂದರೆ ಬೇರೆ ಥರ ಮಾಡ್ತೀನಿ. ಮಾಡಿದ್ದೆ ಕೈಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಪಡಪಡ ನೋಡಿ ಇಲ್ಲಿ ಈ ಕರ್ಗ ಇದೆ, ಇಲ್ಲಿ ಕರ್ಗ ಇದೆ ಅಂತ ನನಗೆ ತೋರ್ಸೋಕೆ ಇಷ್ಟ ಇಲ್ಲ. ನನ್ನ ಐಡಿಯಾನೇ ಬೇರೆ ಇದೆ, ಅದನ್ನೇ ಮಾಡ್ತೀನಿ ನಾನು ಸರಿನಾ. ಅದಕ್ಕೋಸ್ಕರ ನಾನು ಪಾಪ್ಯುಲರ್ ಆದಿದೆ ಅಂತ ಮಾಡೋಕೆ ಹೋಗೋದು ಅದೇನು ಮಾಡ್ತೀನಿ. ನನಗೆ ಏನು ಇಷ್ಟ ಆಗುತ್ತೆ ನಾನು ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಅನ್ಕೋತೀನಿ ಅದನ್ನೇ ಮಾಡೋದು ನಾನು. ಯಾರೇನೇ ಇರಲಿ, ನನಗೆ ಈ ವಿಡಿಯೋ ಮಾಡಿ, ಆ ವಿಡಿಯೋ ಮಾಡಿ, ಈ ವಿಡಿಯೋ ಮಾಡಿ ಅಂತ ಏನೇ ಅಂದರೆ ನಾನು ಏನು ಅನ್ಕೋತೀನೋ ಅದನ್ನೇ ಮಾಡೋದು. ಮತ್ತು ಅವ್ರಿಗೆ ಸ್ವಲ್ಪ ಕನ್ವಿನ್ಸ್ ಮಾಡ್ತೀನಿ. ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಅವಾಗ ಅಮ್ಮ ಹೇಳ್ಬೋದು ನನಗೆ ಈ ವಿಡಿಯೋ ಮಾಡೋದು ಚೆನ್ನಾಗಿರುತ್ತೆ, ಆ ವಿಡಿಯೋ ಮಾಡೋದು ಅಂತ ಅಮ್ಮನೂ ಸಜೆಷನ್ ಕೊಡ್ತಾರೆ. ಆದರೆ ಅವಾಗ ನಾನು ಕನ್ವಿನ್ಸ್ ಮಾಡ್ತೀನಿ, ಅಮ್ಮ ಈ ಥರ ಮಾಡ್ಬೋದು, ನನಗೆ ಈ ಥರ ಐಡಿಯಾ ಇದೆ ಅಂತ. ಮತ್ತು ಯಾರು ನನಗೆ ಕಮೆಂಟ್ ಆಗ್ತಾರಲ್ಲ ಅವ್ರಿಗೂ ನಾನು ಕನ್ವಿನ್ಸ್ ಮಾಡ್ತೀನಿ, ಇಲ್ಲಪ್ಪ ನನಗೆ ಈ ಥರ ಐಡಿಯಾ ಇದೆ, ಆ ಥರ ವಿಡಿಯೋ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಅಂತ. ಆ ಥರ ನನಗೆ ಐಡಿಯಾನೇ ಬೇರೆ ಇದೆ. ಇವಾಗ ಮತ್ತೆ ನಾನು ಫೋನ್ ಅಡಿಕ್ಟೇಷನ್ನ ಸ್ವಲ್ಪ ಕಮ್ಮಿ ಮಾಡಿ, ಮತ್ತು ನನ್ನ ಕ್ರಿಯೇಟಿವಿಟಿನ, ನಿಮ್ಗೆ ಏನೇ ಬೇರೆ ಬೇರೆ ಕ್ರಿಯೇಟಿವಿಟಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸಾಂಗ್ ಇರ್ಬೋದು, ಏನೇ ಇರ್ಬೋದು, ಅದರಲ್ಲಿ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಇಷ್ಟಪಡ್ತೀನಿ ಅಂತ ಹೇಳ್ತೀನಿ, ಸರಿನಾ? ಇವಾಗ ನನಗೆ ಈ ಬುಕ್ ನಾನು ಕಂಪ್ಲೀಟ್ ಮಾಡಬೇಕು. ಮತ್ತೆ ಫ್ರೀ ಟೈಮ್ಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಇಟ್ಕೊಂಡ್ರೆ ನನಗೆ ನೋಡಿ ಕಣ್ಣೆಲ್ಲ ನನಗೆ ಮಾಡ್ಬೋದಲ್ಲ, ಕಣ್ಣೆಲ್ಲ ಅಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ ಕಣ್ಣೆಲ್ಲ ರೆಡ್ ಇದೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಕ್ರಿಯೇಟಿವಿಟಿನ ಕೈಗೆ ತೊಗೊಂಡು ಮಿಕ್ಕಿರೋ ಫೋನ್ ನೋಟಿಫಿಕೇಶನ್ನ ಸ್ವಲ್ಪ ಕೈ ಬಿಡೋಣ, ಸರಿನಾ? ಇದೊಂದು ನನಗೆ ಹೇಳಬೇಕು ಅಂತ ಅನಿಸಿತ್ತು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಸರಿನಾ? ದುಡ್ಡು ಬಂದರೆ ಬರಲಿ ಅಲ್ವಾ, ಅದಕ್ಕೋಸ್ಕರ ಬೇಗ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಅವಾಗ ನಾನು ಲೈವ್ ಮಾಡ್ಬೋದು. ಏನು ನಾನು 500 ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಅಂದರೆ 500 ಮಾಡಿದ ತಕ್ಷಣ ದುಡ್ಡು ಬರೋಲ್ಲ, ಸರಿನಾ? ನಾನು 500 ಕಂಪ್ಲೀಟ್ ಮಾಡಿದ ತಕ್ಷಣ ನನಗೆ ಲೈವ್ ಬರ್ಬೋದು, ಯೂಟ್ಯೂಬಲ್ಲಿ ಲೈವ್ ಬರ್ಬೋದು. ಅದಕ್ಕೋಸ್ಕರ ಅದೊಂದು ಫ್ಯೂಚರ್ ನನಗೆ ಬೇಗ ಬರಲಿ. ಅದರಿಂದ ಬೇರೆ ಪ್ಲ್ಯಾನ್ಸ್ ಎಲ್ಲ ಇದೆ ನನಗೆ ಲೈವ್ ಬರೋದ್ರಿಂದ. ಅದಕ್ಕೋಸ್ಕರ ಎಲ್ಲರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.